ರಾಜ್ಯದಲ್ಲಿ ಕ್ಯಾಂಪಸ್ ಚುನಾವಣೆ ಶುರುವಾಗ್ತಾ ಇದೆ. ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟುಬಿಟ್ಟಿದೆ. ಇಲ್ಲಿ ಶೀಘ್ರದಲ್ಲಿ ಅಧಿಕೃತ ಆದೇಶವನ್ನು ಹೊರಡಿಸಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು ಮುಂದೆ ಕ್ಯಾಂಪಸ್ನಲ್ಲಿ ಎಲೆಕ್ಷನ್ ಕಾವು ಜೋರಾಗಿರುತ್ತೆ. ಬಹಳ ವರ್ಷಗಳಿಂದ ಈ ಕಾಲೇಜ್ ಚುನಾವಣೆ ನಿಂತು ಹೋಗ್ಬಿಟ್ಟಿತ್ತು. 37 ವರ್ಷ, ಹತ್ತಿರ 4 ದಶಕ ಅಂತ ಅಂದ್ಕೊಳ್ಳಿ. ಒಂದು 2 ತಲೆಮಾರು ಅಂದರೆ ಈಗ 20 ವರ್ಷ ಅಂತ ಕನ್ಸಿಡರ್ ಮಾಡ್ಕೊಂಬಿಟ್ರು ಕೂಡ ಕಾಲೇಜು ಜೀವನ ಹತ್ತಿರ 2 ತಲೆಮಾರು ಈ ಕಾಲೇಜ್ ಚುನಾವಣೆ ಹೆಂಗಿರುತ್ತೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಇದ್ದಿದ್ದು ಅವ್ರಿಗೆ ಗೊತ್ತಿರುತ್ತೆ. 2 ತಲೆಮಾರುಗಳಿಗಂತೂ ಇದು ಗೊತ್ತೇ ಇಲ್ಲ. ಆ ಚುನಾವಣೆ ಮತ್ತೆ ಇಲ್ಲಿ ಶುರುವಾಗ್ತಾ ಇದೆ. ವಿದ್ಯಾರ್ಥಿ ದೆಸೆಯಲ್ಲಿಯೇ ರಾಜಕಾರಣಿಗಳನ್ನು ಸೃಷ್ಟಿ ಮಾಡುವಂಥ ಪ್ಲಾನು ಇರಬಹುದಿದು, ಅಥವಾ ನಾಯಕತ್ವವನ್ನು, ಇದು ನಾವು ಈ ಆ್ಯಂಗಲಲ್ಲಿ ಮಾತಾಡಿದಾಗ ರಾಜಕಾರಣಿಗಳು ಅಥವಾ ಆದೇಶ ಮಾಡಿದ್ರೆ ಏನು ಹೇಳ್ತಾರೆ ಅಂದರೆ, ವಿದ್ಯಾರ್ಥಿಗಳ ನಾಯಕತ್ವದ ಗುಣಗಳು ಬೆಳೆಯಬೇಕು, ಅವರಿಂದನೇ ಭವಿಷ್ಯ ಇದೆ, ಭಾರತದ ಭವಿಷ್ಯ ಅವ್ರ ಕೈನಲ್ಲಿದೆ. ಹಾಗಾಗಿ ಈ ಸ್ಟೇಜಲ್ಲೇ ಚುನಾವಣೆ, ನಾಯಕತ್ವ, ಕೆಲಸಗಳೇನೇನಾಗಬೇಕು, ಏನಕ್ಕೆ ಆಗ್ರಹ ಮಾಡಬೇಕು, ಯಾವ್ದು ಪ್ರತಿಭಟಿಸಬೇಕು, ಯಾರನ್ನು ಆಯ್ಕೆ ಮಾಡ್ಕೊಳ್ಬೇಕು, ಇವೆಲ್ಲ ಮಕ್ಕಳಿಗೆ ಆ ಜ್ಞಾನ ಬರುತ್ತೆ ಅಂತ ರಾಜಕಾರಣಿಗಳ ವಾದ ಇರುತ್ತೆ. ಇನ್ನೊಂದು ಆ್ಯಂಗಲ್ ನೋಡಿದಾಗ ವಿದ್ಯಾರ್ಥಿ ದೆಸೆನಲ್ಲೇ ರಾಜಕಾರಣಿಗಳು ರೆಡಿ ಮಾಡಿಬಿಡೋದು ಇವರು. ಇದರಲ್ಲಿ ಕೆಲವರು ಮಾತಾಡ್ತಾರೆ, ಕಾಲೇಜ್ ಚುನಾವಣೆಗಳಿಂದಾಗ ಹೊಡೆದಾಟ ಇರ್ತಾಯಿತ್ತು, ಬಡಿದಾಟ ಇರ್ತಾಯಿತ್ತು, ಅಲ್ಲಿ ಕಿಡ್ನ್ಯಾಪ್ಗಳಿರ್ತಿತ್ತು, ರೋಷಾವೇಶ ಇರ್ತಾಯಿತ್ತು, ಗೂಂಡಾಗಿರಿ ಇರ್ತಾಯಿತ್ತು. ಅದು ಗೂಂಡಾಗಿರಿಗೂ ನೆರವಾಗಿಬಿಡುತ್ತೆ, ಗಲಾಟೆಗಳಿಗೆ, ಕೊಲೆಗಳಿಗೆ ಕಾರಣವಾಗಿರುವ ಸಾಕಷ್ಟು ಉದಾಹರಣೆಗಳಿದೆ. ಈ ವಾದ ಇತ್ತು. ಸೊ ಈಕೆ ಎಲ್ಲ ಕಾರಣಗಳಿಂದ ನಿಂತು ಹೋಗಿತ್ತಲ್ಲ ಅದು. ಈಗ ಸುಮಾರು 4 ದಶಕ ಆದ ಮೇಲೆ ಸ್ಟೂಡೆಂಟ್ ಸೆಲೆಕ್ಷನ್ ಮತ್ತೆ ಬರ್ತಾ ಇದೆ. ಕಾಲೇಜು ಕ್ಯಾಂಪಸ್ಗಳಲ್ಲಿ ಚುನಾವಣಾ ಕಾವು ಜೋರಾಗಿರುತ್ತೆ. ಚುನಾವಣೆ ಕಾರಣದಿಂದಾಗಿ ವಿದ್ಯಾಭ್ಯಾಸದ ಮೇಲೆ ಹೊಡೆತ ಬೀಳಬಹುದು. ಒಂದು ಪ್ಲಸ್ ಪಾಯಿಂಟ್ ಇದ್ದರೆ ಇನ್ನೊಂದು ಮೈನಸ್ ಪಾಯಿಂಟ್ ಕೂಡ ಇಲ್ಲಿರುತ್ತೆ. ಸೊ ಕಾಲೇಜಲ್ಲಿ ಚುನಾವಣೆಯ ಝಲಕ್ ಒಂದು ಕಡೆ ಇದ್ದುಬಿಟ್ರೆ ಅಲ್ಲೂ ರಾಜಕೀಯ ಶುರುವಾಗುತ್ತಾ, ನಾಯಕತ್ವ ಶುರುವಾಗುತ್ತಾ. ಆ ಪಾರ್ಟಿ ಈ ಪಾರ್ಟಿ ಅಂತ ತೆರೆಮರೆಯಲ್ಲಿಯೇ ರಾಜಕೀಯ ನಾಯಕರು ಒಬ್ಬೊಬ್ಬರಿಗೆ ಸಪೋರ್ಟ್ ಮಾಡಿಕೊಂಡು ವೋಟುಗಳ ಕಾರಣಕ್ಕೆ ಎಲ್ಲ 18+ ಇರ್ತಾರಲ್ಲ, ವೋಟ್ ಬೀಳುತ್ತಲ್ಲ, ಒಬ್ರಿಗೆ ಸಪೋರ್ಟ್ ಮಾಡಿ ಅಷ್ಟು ವೋಟು. ಒಂದು ಕಾಲೇಜಲ್ಲಿ 1000 ವಿದ್ಯಾರ್ಥಿ ಇದ್ದರು, 500 ವೋಟ್ ಬರಲಿ ಬಿಡಿ ಆ ಕಾಲೇಜ್ ಕಡೆಯಿಂದ, 500 ವೋಟು ಅವ್ರ ಮನೆಗಳಲ್ಲಿ 2-3 ವೋಟ್ ಇದ್ದರೆ ಅಲ್ಲಿಂದ ಇನ್ಫ್ಲೂಯೆನ್ಸ್ ಆಗಲಿ 2500 ವೋಟ್ ಆಯ್ತಲ್ಲ, ಚೆಕ್ ಮಾಡಬಹುದೇನೋ ಈ ರೀತಿ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಆತಂಕ ಇದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭಾರಿ ಹೊಡೆತ ಬೀಳಿದೆ ಅಂತ ಕೂಡ ಕೆಲವರು ಇದನ್ನು ಅನಲೈಸ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಎಲೆಕ್ಷನ್ ಆಲ್ರೆಡಿ ದಿಸ್ ಥಿಂಗ್ ಇಸ್ ರೆಡಿ. ಐ ಥಿಂಕ್ ಜಿಯೋ ವಿಲ್ ಬಿ ಇಶ್ಯೂಡ್ ವಿದಿನ್ 8-10 days. ಈಗ ಒಂದು ರಾಜ್ಯಾದ್ಯಂತ ಏನು ವಿದ್ಯಾರ್ಥಿಗಳ ಚುನಾವಣೆ, ಇದಕ್ಕೆ ಒಂದು 15 ದಿವಸ ಒಳಗಾಗಿ ಒಂದು ಜೀವನ ಇಶ್ಯೂ ಮಾಡ್ತಾ ಇದ್ದೀವಿ. ಮೇಜರ್ ಅಂದರೆ ನಿಮಗೆಲ್ಲ ಈಗ ಗೊತ್ತಿರೋ ಹಾಗೆ ನಾನು ಮತ್ತು ಹಿಂದಿನ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಅದ್ರ ಬಗ್ಗೆ ಒಂದು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗು ಮಾಡಿದ್ವಿ. ಇನ್ಸ್ಟಿಟ್ಯೂಷನ್ಸು, ಸ್ಟೂಡೆಂಟ್ಸ್ ಆರ್ಗನೈಸೇಷನ್ಸು, ಆಮೇಲೆ ಪೇರೆಂಟ್ಸು ಅಂತ ಮಾಡಿದ್ವಿ. ಅವರೆಲ್ಲ ಫೀಡ್ಬ್ಯಾಕ್ ತಗೊಂಡು ನಾವೇನು ಮಾಡಿದ್ವಿ ಅಂದರೆ, ಪ್ರತಿ ವರ್ಷ ಪ್ರತಿ ಡಿಗ್ರಿ ಕಾಲೇಜಲ್ಲಿ ಅಂದರೆ ನಮ್ಮ ವಿದ್ಯಾರ್ಥಿಗಳ ಚುನಾವಣೆ ಆಗುತ್ತೆ ಪ್ರತಿ ವರ್ಷ ಅಂತಕ್ಕಂಥದ್ದು ಮೊದಲನೇ ಹಂತದಲ್ಲಿ ನಾವು ನಿರ್ಧಾರವನ್ನು ಮಾಡಿದ್ದೀವಿ. ಡಿಗ್ರಿ ಕಾಲೇಜಸ್ಸು, PU ಕಾಲೇಜಸ್ ಅಂತ ನಾವು ಮಾಡಿದ್ದೀವಿ. ನಾವು ಈಗ ನಮ್ಮ ರಾಯರೆಡ್ಡಿ ಅವರು ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು 15 ದಿವಸದಲ್ಲಿ ನಮ್ಮ ಇದು ಅನೌನ್ಸ್ ಮಾಡಬೇಕು, ಜಿಯೋ ಇಶ್ಯೂ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ.